ಹಾಯ್ ಹಲೋ ವೆಲ್ಕಮ್ ಟು ಗೀತಾಂಜಲಿ ಯೂಟ್ಯೂಬ್ ಚಾನಲ್. ನಾನಿವತ್ತು 6ನೇ ತರಗತಿಗೆ ಸಂಬಂಧಪಟ್ಟಂತಹ ಅಧ್ಯಾಯ 3 ಮೌರ್ಯರು ಮತ್ತು ಕುಶಾಣರ ಬಗ್ಗೆ ಮಾತಾಡ್ತಿದ್ದೀನಿ. ಈ ಒಂದು ತರಗತಿಯಲ್ಲಿ ಮೌರ್ಯರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ಹೀಗೆಲ್ಲರಿಗೂ ಕೂಡ PU ಕಾಲೇಜಿನಿಂದ ಕಾಲ್ ಮಾಡ್ತಿದ್ದಾರೆ. ನಿಮಗೂ ಕೂಡ ಇದು ಬೇಸಿಕ್ ಹಿಸ್ಟ್ರಿಯನ್ನು ನಾವು ತಿಳ್ಕೊಬೇಕಾಗತ್ತೆ. ಹಾಗಾಗಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ಈ ಒಂದು ವಿಡಿಯೋವನ್ನು ಮಾಡ್ತಿದ್ದೀನಿ. ಹೀಗೆ ಸಪೋರ್ಟನ್ನು ಮಾಡ್ತೀರಿ ಅಂತ ಹೇಳ್ತಾ ಬನ್ನಿ ಹಾಗಾದರೆ ಮೌರ್ಯರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮೌರ್ಯರ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮೊದಲು ಪಾಠವನ್ನು ನಾವು ಪರಿಚಯವನ್ನು ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಮೌರ್ಯ ಸಾಮ್ರಾಜ್ಯವು ಭಾರತದ ಪ್ರಥಮ ಐತಿಹಾಸಿಕ ಸಾಮ್ರಾಜ್ಯ ಅಂತ ನಾವು ಕರಿತೀವಿ. ಇಲ್ಲಿ ವಿವಿಧ ಕ್ಷೇತ್ರಗಳಿಗೆ ಅದು ನೀಡಿದಂತಹ ಅಂದರೆ ಮೌರ್ಯರು ನೀಡಿದಂತಹ ಕೊಡುಗೆಗಳು ಏನಾಗಿರುತ್ತೆ ಅಂದರೆ ಅಪೂರ್ವವಾದದ್ದು. ಯಾಕೆಂದರೆ ಮೌರ್ಯ ಸಾಮ್ರಾಜ್ಯದಲ್ಲಿ ಚಂದ್ರಗುಪ್ತ ಮೌರ್ಯ ಮತ್ತು ಅಶೋಕ ಈ ವಂಶದ ಹೆಸರಾಂತ ಸಾಮ್ರಾಟರಾಗಿರ್ತಾರೆ. ಇವರ ಜೀವನ ಮತ್ತು ಸಾಧನೆಗಳನ್ನು ಈ ಪಾಠದಲ್ಲಿ ನಾವೇನು ಮಾಡಬೇಕಾಗುತ್ತೆ ವಿವರಿಸ್ತಾ ಹೋಗ್ತೀವಿ. ಹಾಗೆ ಕುಶಾಣ ವಂಶದ ಪ್ರಸಿದ್ಧ ದೊರೆ ಕಾನಿಸ್ಕನ ಕೊಡುಗೆಗಳನ್ನು ಕೂಡ ಈ ಒಂದು ಪಾಠದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತಿದ್ದೀನಿ. ಇಲ್ಲಿ ಪಾಠವನ್ನು ನಾವು ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಅಲ್ಲಿರುವಂತಹ ಒಂದು ವಿದ್ಯಾರ್ಥಿ ಕೇಳ್ತಾಳೆ ಏನಂತಂದರೆ ಈನಾ ಕೌಸರ್ ಕೇಳ್ತಾರೆ. 5ನೇ ತರಗತಿಯ ವಿದ್ಯಾರ್ಥಿ ಆಗಿರ್ತಾಳೆ. ಅಂದರೆ ನಾವು 5ನೇ ತರಗತಿ ಮುಗಿಸ್ಕೊಂಡು 6ನೇ ತರಗತಿಗೆ ಬಂದಂತಹ ಸಂದರ್ಭದಲ್ಲಿ 5ನೇ ತರಗತಿಯಲ್ಲಿ ಹೀನಾ ಕೌಸರು ಓದ್ಕೊಂಡಿರ್ತಾಳೆ. ಏನಂದರೆ ನೋಟುಗಳ ಮೇಲೆ ಮುದ್ರಣವಾದ ಸಂಸತ್ ಭವನ ಮತ್ತು ಗಾಂಧೀಜಿಯ ಚಿತ್ರಗಳನ್ನು ಅವಳು ಈಗಾಗಲೇ 5ನೇ ತರಗತಿಯಲ್ಲಿ ತಿಳ್ಕೊಂಡಿದ್ದಾಳೆ. ಅಂದರೆ ತಿಳುವಳಿಕೆಯನ್ನು ಮಾಡ್ಕೊಂಡಿದ್ದಾಳೆ. ನಾಲೆಡ್ಜ್ ಅಂದರೆ ಜ್ಞಾನವನ್ನು ಕೂಡ ತಿಳ್ಕೊಂಡಿದ್ದಾಳೆ. ಈಗ ಆ ನಾಣ್ಯ ಮತ್ತು ನೋಟಿನ ಮೇಲೆ ಸಿಂಹಗಳ ಲಾಂಛನ ಏಕಿದೆ ಅನ್ನೋದು ಅವಳಿಗೆ ಒಂದು ಪ್ರಶ್ನೆ ಆಗಿ ಉಳಿಯುತ್ತೆ. ಆವಾಗ ಆ ಒಂದು ಪಾಠದ ಬಗ್ಗೆ ಮೌರ್ಯರ ಬಗ್ಗೆ ಮಾಡಿದಾಗ ಶಿಕ್ಷಕರು ಅಶೋಕನ ಪಾಠವನ್ನು ಮಾಡಿ ಮುಗಿಸಿದಾಗ ಅವಳಿಗೆ ನಾಣ್ಯ ಮತ್ತು ನೋಟಿನ ಮೇಲೆ ಸಿಂಹಗಳ ಲಾಂಛನ ಏಕಿದೆ ಎಂದು ಅವಳಿಗೆ ತಿಳಿಯುತ್ತಿದೆ. ಆವಾಗ ಅವಳಿಗೆ ಏನಾಗುತ್ತೆ ಉತ್ತರ ಸಿಗುತ್ತೆ. ಇದು ಒಂದು ಪಾಠವನ್ನು ನಾವು ತಿಳಿಸುವಂತಹ ವಿಚಾರ. ಅಂದರೆ ನಾಲೆಡ್ಜ್ ಮತ್ತು ತಿಳುವಳಿಕೆಯನ್ನು ನಾವು ಯಾವ ರೀತಿ ತಿಳಿಸ್ತಾ ಹೋಗ್ತೀವಿ ಅನ್ನೋದು. ಅಂದರೆ ಪ್ರಜೆಗಳೆಲ್ಲರೂ ತನ್ನ ಮಕ್ಕಳಿದ್ದಂತೆ ಈ ಮಾತನ್ನು ನುಡಿದವನು ಯಾರು ಗೊತ್ತಾ? ಅವನೇ ಅಶೋಕ ಚಕ್ರವರ್ತಿ. ಇಂತಹ ಸಾಮ್ರಾಟನ ರಾಜವಂಶದ ಬಗ್ಗೆ ನಾವಿವತ್ತು ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಮೊದಲು ನಾವು ಚಂದ್ರಗುಪ್ತ ಮೌರ್ಯನ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದಂತಹ ಕೀರ್ತಿ ಚಂದ್ರಗುಪ್ತನಿಗೆ ಸಲ್ಲುತ್ತೆ. ಈಗ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ಕೇಳಿದಾಗ ನೀವೇನು ಬರೀಬೇಕು? ಚಂದ್ರಗುಪ್ತ ಮೌರ್ಯ ಅಂತ ಬರಬೇಕು. ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ನಿಮಗೆ ಕೇಳ್ತಿರ್ತಾರೆ. ಇದನ್ನು ನೀವು ನೋಟ್ ಮಾಡ್ಕೋಬೋದು. ಹಾಗೆ ಚಂದ್ರಗುಪ್ತನು ಸ್ಥಾಪಿಸಿದಂತಹ ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆಯನ್ನು ಚಂದ್ರಗುಪ್ತ ಮಾಡ್ತಾನೆ. ತಂದೆಯನ್ನು ಕಳೆದುಕೊಂಡಂತಹ ಚಂದ್ರಗುಪ್ತ ಮೌರ್ಯನಿಗೆ ವಿಷ್ಣುಗುಪ್ತ ಅಂದರೆ ಕೌಟಿಲ್ಯ ಮತ್ತು ಚಾಣಕ್ಯ ಅಂತ ನಾವು ಕರಿತೀವಿ. ವಿಷ್ಣುಗುಪ್ತ ಎಂಬ ಬ್ರಾಹ್ಮಣನು ಏನು ಮಾಡ್ತಾರೆ, ತಕ್ಷಶಿಲಾ ನಗರಕ್ಕೆ ಕರೆದೊಯ್ದು ಅಂದರೆ ತಕ್ಷಶಿಲಾ ನಗರಕ್ಕೆ ಚಂದ್ರಗುಪ್ತ ಮೌರ್ಯನನ್ನು ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಅವರಿಗೆ ಯೋಗ್ಯ ಶಿಕ್ಷಣವನ್ನು ಕೊಡಿಸ್ತಾರೆ. ಇದರ ಉದ್ದೇಶ ಏನಪ್ಪ ಅಂದರೆ ಅವ್ರಿಗೆ ಶಿಕ್ಷಣವನ್ನು ಕೊಡಿಸುವಂತಹ ಉದ್ದೇಶ ಏನಂದರೆ ಚಂದ್ರಗುಪ್ತನ ಮೂಲಕ ಭಾರತದ ವಾಯುವ್ಯ ಭೂಭಾಗವನ್ನು ಗ್ರೀಕರ ಆಳ್ವಿಕೆಯಿಂದ ಮುಕ್ತಗೊಳಿಸುವುದಾಗಿರುತ್ತೆ. ಯಾವುದು ವಿಷ್ಣುಗುಪ್ತನ ಒಂದು ಆಸೆ ಆಗಿರುತ್ತೆ. ಇದೇ ವೇಳೆ ಮಗಧ ರಾಜನ ದುಷ್ಟ ಆಡಳಿತವನ್ನು ಕಿತ್ತೊಗೆಯುವುದು ಕೂಡ ಕೌಟಿಲ್ಯನ ಗುರಿಯಾಗಿರುತ್ತೆ. ಹಾಗಾಗಿ ಚಂದ್ರಗುಪ್ತ ಮೌರ್ಯನಿಗೆ ಯೋಗ್ಯವಾದಂತಹ ಶಿಕ್ಷಣವನ್ನು ಕೊಡಿಸಿ ಭಾರತದ ವಾಯುವ್ಯ ಭೂಭಾಗದಲ್ಲಿ ಗ್ರೀಕರ ಆಳ್ವಿಕೆಯಿಂದ ಮುಕ್ತಗೊಳಿಸುವಂತಹ ಕೆಲಸವನ್ನು ಕೌಟಿಲ್ಯ ಮಾಡ್ತಿರ್ತಾರೆ. ಹೀಗೆ ಶಿಕ್ಷಣ ಮುಗಿಸಿದ ತರುವಾಯ ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ನೀವು ಅಶೋಕನ ಸಾಮ್ರಾಜ್ಯದ ಒಂದು ಮ್ಯಾಪನ್ನು ಕೂಡ ನೋಡಿದರೆ ಶಾಸನಗಳು ಕಂಡುಬಂತಹ ಸ್ಥಳಗಳು ಅಲ್ಲಿ ಹಾಕಿದರೆ. ಸಾಂಚಿ ಆಗಿರ್ಬೋದು, ಸಾರನಾಥ, ಬಾಗು ಗುಹೆಗಳು, ಸೋಪಾರ, ಸನ್ನತಿ, ಮಸ್ಕಿ, ಗವಿಮಠ, ಹೀಗೆ ಇನ್ನೂ ಹಲವಾರು ಸ್ಥಳಗಳನ್ನು ನಾವು ಕಾಣ್ಬೋದು. ಹಾಗೆ ಅಂತಾರಾಷ್ಟ್ರೀಯ ಗಡಿಗಳು ಕೂಡ ನಮಗೆ ಕಾಣ್ತಿದೆ, ಅಲ್ಲಿ ನೀವು ನೋಡ್ಕೋಬೋದು. ಹಾಗೆ ಕೌಟಿಲ್ಯನ ಗುರಿಯಾಗಿರುತ್ತೆ. ತದನಂತರ ಶಿಕ್ಷಣ ಮುಗಿಸಿದ ತರುವಾಯ ಚಂದ್ರಗುಪ್ತನು ಕೌಟಿಲ್ಯನ ಆದೇಶದಂತೆ ಅಂದರೆ ಚಂದ್ರಗುಪ್ತ ಮೌರ್ಯನು
ಯಾವುದು ಶಿಕ್ಷಣವನ್ನು ಮುಗಿಸಿದ ನಂತರ ಕೌಟಿಲ್ಯನ ಆದೇಶದಂತೆ ಏನು ಮಾಡ್ತಾರೆ, ಸೈನ್ಯವೊಂದನ್ನು ಕಟ್ತಾರೆ. ಯಾರು? ಚಂದ್ರಗುಪ್ತ ಮೌರ್ಯ. ಸೈನ್ಯವನ್ನು ಕಟ್ಟಿ ಗ್ರೀಕರೊಡನೆ ಯುದ್ಧ ಹೂಡಿ ಅವರನ್ನು ಭಾರತದ ನೆಲದಿಂದ ಓಡಿಸ್ತಾರೆ. ಆ ನಂತರ ಮಗಧ ರಾಜನನ್ನು ಸಂಹರಿಸಿ ಉತ್ತರ ಭಾರತದಲ್ಲಿ ಸಾಮ್ರಾಜ್ಯವೊಂದನ್ನು ಸ್ಥಾಪನೆಯನ್ನು ಚಂದ್ರಗುಪ್ತ ಮಾಡ್ತಾರೆ. ಹಾಗೆ ಚಂದ್ರಗುಪ್ತನು ಪಾಟಲಿಪುತ್ರ, ನಾವು ಹಿಂದೆ ಪಾಟ್ನಾ ಅಂತ ನಾವು ಕರಿತಿದ್ವಿ, ಈಗ ಪಾಟಲಿಪುತ್ರ ಅಂತೀವಿ. ಪಾಟಲಿಪುತ್ರ ಚಂದ್ರಗುಪ್ತ ಮೌರ್ಯನ ಸಾಮ್ರಾಜ್ಯದ ರಾಜಧಾನಿ ಆಗಿರುತ್ತೆ. ನಿಮಗೆ ಇಲ್ಲಿ ಕ್ವಶನ್ಸ್ನು ಕೇಳ್ಬೋದು. ಚಂದ್ರಗುಪ್ತ ಮೌರ್ಯನ ಸಾಮ್ರಾಜ್ಯದ ರಾಜಧಾನಿ ಯಾವುದಾಗಿತ್ತು ಅಂತ ಕೇಳಿದಾಗ ನೀವೇನು ಬರಿಬೇಕಾಗುತ್ತೆ? ಪಾಟಲಿಪುತ್ರ ಅಥವಾ ಪಾಟ್ನಾ ಅಂತ ಬರೀಬೇಕಾಗುತ್ತೆ. ಇದು ಒನ್ ವರ್ಡ್ ಕ್ವಶನ್ಸ್ಗೆ ನಿಮಗೆ ಕೇಳ್ಬೋದು. ನೆಕ್ಸ್ಟ್, ಈ ಮಧ್ಯೆ ಸೆಲ್ಯೂಕಸ್ ಎಂಬ ಗ್ರೀಕ್ ಅಧಿಕಾರಿ, ಯಾರು? ಗ್ರೀಕ್ ಅಧಿಕಾರಿ ಯಾರು? ಸೆಲ್ಯೂಕಸ್. ಇದನ್ನು ಕೂಡ ನಿಮಗೆ ಕ್ವಶನ್ಸ್ನ ಕೇಳ್ತಿರ್ತಾರೆ. ಹಾಗೆ ಭಾರತದ ಮೇಲೆ ದಂಡೆತ್ತಿ ಬಂದನು. ಯಾರು? ಭಾರತದ ಮೇಲೆ ದಂಡೆತ್ತಿ ಬಂದವರು ಯಾರು? ಸೆಲ್ಯೂಕಸ್. ಇವರು ಯಾವ ದೇಶದವರಾಗಿರ್ತಾರೆ? ಗ್ರೀಕ್ನ ಅಧಿಕಾರಿ ಸೆಲ್ಯೂಕಸ್ ಆಗಿರ್ತಾರೆ. ಚಂದ್ರಗುಪ್ತನು ಅವನನ್ನ ಯುದ್ಧದಿಂದ ಹೀನಾಯವಾಗಿ ಸೋಲಿಸ್ತಾನೆ. ಯಾರನ್ನ ಸೋಲಿಸ್ತಾನೆ? ಚಂದ್ರಗುಪ್ತ ಮೌರ್ಯ ಸೆಲ್ಯೂಕಸ್ನನ್ನ ಸೋಲಿಸ್ತಾನೆ. ಸೆಲ್ಯೂಕಸ್ ಶಾಂತಿ ಒಪ್ಪಂದವೊಂದನ್ನು ಮಾಡಿಕೊಳ್ತಾನೆ. ಯಾವಾಗ ಚಂದ್ರಗುಪ್ತ ಮೌರ್ಯನು ಸೆಲ್ಯೂಕಸನ್ನ ಸೋಲಿಸ್ತಾನೆ, ಆವಾಗ ಸೆಲ್ಯೂಕಸ್ ಶಾಂತಿ ಒಪ್ಪಂದವನ್ನು ಮಾಡಿಕೊಂಡು ಅಫ್ಘಾನಿಸ್ತಾನದ ಮತ್ತು ಬಲೂಚಿಸ್ತಾನದ ಭೂಭಾಗಗಳನ್ನು ಚಂದ್ರಗುಪ್ತನಿಗೆ ಬಿಟ್ಟುಕೊಡ್ತಾನೆ. ಶಾಂತಿ ಒಪ್ಪಂದವನ್ನು ಮಾಡಿಕೊಂಡಂತಹ ಸೆಲ್ಯೂಕಸ್ ಯಾವ ಪ್ರದೇಶಗಳನ್ನು ಬಿಟ್ಟುಕೊಡ್ತಾನೆ? ಅಫ್ಘಾನಿಸ್ತಾನ ಮತ್ತು ಬಲ್ಚಿಸ್ತಾನದ ಭೂಭಾಗಗಳನ್ನು ಚಂದ್ರಗುಪ್ತ ಮೌರ್ಯನಿಗೆ ಯಾರು? ಸೆಲ್ಯೂಕಸ್ ಬಿಟ್ಟು ಕೊಡ್ತಾನೆ. ಇದಕ್ಕೆ ಪ್ರತಿಯಾಗಿ ಚಂದ್ರಗುಪ್ತನು ಏನು ಮಾಡ್ತಾನೆ ಅಂದರೆ, ಸೆಲ್ಯೂಕಸ್ನಿಗೆ ಯುದ್ಧ ತರಬೇತಿ ಪಡೆದಂತಹ 500 ಆನೆಗಳನ್ನು ಉಡುಗೊರೆಯಾಗಿ ಆತನಿಗೆ ಕೊಡ್ತಾನೆ. ಯಾರು? ಚಂದ್ರಗುಪ್ತ ಮೌರ್ಯನು ಸೆಲ್ಯೂಕಸ್ನಿಗೆ ಯುದ್ಧ ತರಬೇತಿ ಪಡೆದಂತಹ 500 ಆನೆಗಳನ್ನು ಉಡುಗೊರೆಯಾಗಿ ಯಾರಿಗೆ? ಸೆಲ್ಯೂಕಸ್ನಿಗೆ ಚಂದ್ರಗುಪ್ತ ಮೌರ್ಯನು ಕೊಡ್ತಾನೆ. ನಂತರ ಸೆಲ್ಯೂಕಸ್ಸನು ತನ್ನ ರಾಯಭಾರಿಯಾಗಿ ಮೆಗಸ್ತಾನಿಸ್ ಎಂಬುವನನ್ನು ಚಂದ್ರಗುಪ್ತನ ಆಸ್ಥಾನಕ್ಕೆ ಕಳಿಸ್ಕೊಡ್ತಾನೆ. ಯಾರು? ಸೆಲ್ಯೂಕಸ್ ರಾಯಭಾರಿಯಾಗಿ ಮೆಗಸ್ತಾನಿಸನ್ನು ಚಂದ್ರಗುಪ್ತನ ಆಸ್ಥಾನಕ್ಕೆ ಕಳಿಸ್ಕೊಡ್ತಾರೆ. ಇಲ್ಲಿ ನಿಮಗೆ ಕ್ವಶನ್ಸ್ನ ಕೇಳ್ಬೋದು. ಚಂದ್ರಗುಪ್ತನ ಆಸ್ಥಾನಕ್ಕೆ ಬಂದಂತಹ ರಾಯಭಾರಿ ಯಾರು ಅಂತ ಕ್ವಶನ್ಸ್ನ ಕೇಳ್ಬೋದು. ಆವಾಗ ನೀವೇನು ಬರಿಬೇಕು? ಚಂದ್ರಗುಪ್ತನ ಆಸ್ಥಾನಕ್ಕೆ ರಾಯಭಾರಿಯಾಗಿ ಬಂದಂಥದ್ದು ಮೆಗಸ್ತಾನಿಸ್ ಅಂತ ಬರೀಬೇಕು. ಹಾಗೆ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಮೆಗಸ್ತಾನಿಸನ ರಾಯಭಾರಿಯಾಗಿ ಕಳಿಸಿಕೊಟ್ಟಂತಹವರು ಯಾರು ಅಂತ ಕ್ವಶನ್ಸ್ನ ಕೇಳ್ಬೋದು. ಆವಾಗ ನೀವು ಏನು ಬರಿಬೇಕಾಗತ್ತೆ? ಸೆಲ್ಯೂಕಸ್ ಅಂತ ಬರಿಬೇಕಾಗತ್ತೆ. ಈ ಕಾಲದ ಭಾರತದ ಸ್ಥಿತಿಗಳ ಬಗ್ಗೆ ಬರೆದಿಟ್ಟ ಪುಸ್ತಕವೇ ಇಂಡಿಕಾ. ಯಾವುದು? ಮೆಗಸ್ತಾನಿಸನ ಇಂಡಿಕಾ ಅಂತ ಕರಿತೀವಿ. ಇಂಡಿಕಾ ಪುಸ್ತಕವನ್ನು ಬರೆದವರು ಯಾರು? ಮೆಗಸ್ತಾನಿಸ್ ಅಲ್ವಾ? ಇಂಡಿಕಾ ಪುಸ್ತಕವನ್ನು ಬರೆದವರು ಯಾರು? ಮೆಗಸ್ತಾನಿಸ್. ಮೆಗಸ್ತಾನಿಸನ ಬರೆದಂತಹ ಕೃತಿ ಯಾವುದು? ಇಂಡಿಕಾ. ಸೊ ನೆಕ್ಸ್ಟ್ ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ನಾವು ನೋಡ್ತಾ ಹೋಗೋಣ. ಕೌಟಿಲ್ಯನ ಅರ್ಥಶಾಸ್ತ್ರ, ಕೌಟಿಲ್ಯರು ಚಂದ್ರಗುಪ್ತ ಮೌರ್ಯನ ಆಳ್ವಿಕೆಯಲ್ಲಿ, ಅಂದರೆ ಅವರ ರಾಜ್ಯ ಆಸ್ಥಾನದಲ್ಲಿ ಮಂತ್ರಿಯಾಗಿರ್ತಾರೆ. ಯಾರು? ಕೌಟಿಲ್ಯ. ಈತನು ರಚಿಸಿದಂಥದ್ದು, ಅಂದರೆ ಕೌಟಿಲ್ಯನು ರಚಿಸಿದಂಥದ್ದು ಕೃತಿ ಅರ್ಥಶಾಸ್ತ್ರ. ಇದನ್ನು ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲೂ ಕೂಡ ಕೇಳ್ತಿರ್ತಾರೆ. ಏನು? ಕೌಟಿಲ್ಯನು ಬರೆದಂತಹ ಕೃತಿ ಯಾವುದು ಅಂತ ಕೇಳ್ತಾರೆ. ಆವಾಗ ಏನು ಹೇಳ್ಬೋದು? ಕೌಟಿಲ್ಯನ ಅರ್ಥಶಾಸ್ತ್ರ. ಇದು ಕೌಟಿಲ್ಯನ ಅರ್ಥಶಾಸ್ತ್ರ ಏನನ್ನು ತಿಳಿಸುತ್ತೆ ಅಂದರೆ, ರಾಜ್ಯದ ಆಡಳಿತಗಾರರಿಗೆ, ಅಂದರೆ ಇದನ್ನು ನಿಮಗೆ ಕಾರಣ ಪ್ರತಿಪಾದನೆಗಳನ್ನ ಕೇಳ್ತಿರ್ತಾರೆ ಅಲ್ವಾ? ಕೆಸೆಟ್ಟು NETಲೆಲ್ಲ ಕೇಳ್ತಿರ್ತಾರೆ ಕಾರಣ ಪ್ರತಿಪಾದನೆ. ಸೊ ಆವಾಗ ಈ ಥರ ನಾವು ಓದ್ಕೊಳ್ತಾ ಹೋಗಬೇಕಾಗತ್ತೆ. ಏನಂದರೆ, ಅರ್ಥಶಾಸ್ತ್ರ ಎಂಬ ಕೃತಿ ಏನನ್ನ ತಿಳಿಸುತ್ತೆ ಅಂದರೆ, ರಾಜ್ಯದ ಆಡಳಿತಗಾರರಿಗೆ ಮಾರ್ಗದರ್ಶನ ನೀಡುವ ಉತ್ತಮ ಕೃತಿಯಾಗಿದೆ. ಅಂದರೆ ರಾಜ್ಯವನ್ನು ಯಾವ ರೀತಿ ಆಡಳಿತವನ್ನು ಮಾಡಬೇಕು ಅನ್ನೋದನ್ನ ಮಾರ್ಗದರ್ಶನವನ್ನು ಅರ್ಥಶಾಸ್ತ್ರ ಕೃತಿಯಲ್ಲಿ ಕೌಟಿಲ್ಯರು ಬರೆದಿದ್ದಾರೆ. ಹಾಗೆ
ಇನ್ನೊಂದು ಏನು ಹೇಳ್ತಾರೆ ಅಂದರೆ ಕೌಟಿಲ್ಯನು, ರಾಜನ ಗುಣ ಅಂದರೆ ರಾಜನಿಗೆ ಗುಣ ಇರಬೇಕು, ನಡತೆ ಮತ್ತು ಶಿಕ್ಷಣಕ್ಕೆ ವಿಶೇಷ ಒತ್ತು ನೀಡಬೇಕೆಂಬುದು ಕೌಟಿಲ್ಯನ ಅಭಿಪ್ರಾಯವಾಗಿರುತ್ತೆ. ಅಂದರೆ ರಾಜನಿಗೆ ಗುಣ ಇರಬೇಕು, ನಡತೆ ಇರಬೇಕು, ಹಾಗೆ ಆ ರಾಜ ಆದವನು ಶಿಕ್ಷಣಕ್ಕೆ ಹೆಚ್ಚು ವಿಶೇಷ ಒತ್ತನ್ನು ನೀಡಬೇಕು ಅಂತ ಕೌಟಿಲ್ಯನ ಅರ್ಥಶಾಸ್ತ್ರ ನಮಗೆ ಅಭಿಪ್ರಾಯವನ್ನು ನೀಡ್ತಾ ಹೋಗುತ್ತೆ. ಏಕೆಂದರೆ ರಾಜನು ಹೇಗಿರುವನೋ ಅಂದರೆ ರಾಜ ಹೇಗಿರ್ತಾನೆ ಹಾಗೆ ಕೂಡ ಪ್ರಜೆಗಳಿರ್ತಾರೆ ಅನ್ನೋದನ್ನು ತಿಳಿಸ್ತಾರೆ. ಹಾಗೆ ಪ್ರಜೆಗಳ ಭದ್ರತೆ ಸಮೃದ್ಧಿಗಳಿಗೆ ರಾಜನು ಕಾರಣನಾಗಿರುತ್ತಾನೆ. ಅಂದರೆ ಪ್ರಜೆಗಳನ್ನು ಅವ್ರನ್ನ ಭದ್ರತೆಯನ್ನು ನೋಡ್ಕೊಳ್ಳುವಂಥದ್ದು, ಅವರ ಸಮಸ್ಯೆಗಳನ್ನು ನಿಭಾಯಿಸುವಂಥದ್ದು, ಅವರಿಗೆ ಏನದು ವ್ಯವಸ್ಥೆಯಲ್ಲಿ ಯಾವ ರೀತಿ ಪ್ರಜೆಗಳನ್ನು ಯಾವುದೇ ರೀತಿ ಸಮಸ್ಯೆಗಳು ಆಗದೇ ಇರೋ ರೀತಿ ನೋಡ್ಕೊಳ್ಳುವಂತಹ ಕರ್ತವ್ಯ ರಾಜನಾಗಿರ್ತಾನೆ. ಹಾಗಾಗಿ ಕೌಟಿಲ್ಯ ಹೇಳ್ತಾರೆ, ರಾಜ ಹೇಗಿರ್ತಾನೋ ಹಾಗೆ ಪ್ರಜೆಗಳಿರ್ತಾರೆ ಅನ್ನೋದನ್ನು ತಿಳಿಸ್ತಾರೆ. ಹಾಗೆ ರಾಜಕೀಯ ರಂಗದಲ್ಲಿ ಯಾರನ್ನು ನಂಬುವಂತಿಲ್ಲ ಅಂತ ಹೇಳ್ತಾರೆ ಕೌಟಿಲ್ಯ. ಏನಂದರೆ ರಾಜಕೀಯ ರಂಗದಲ್ಲಿ ಯಾರನ್ನು ಕೂಡ ನಂಬುವಂತಿಲ್ಲ. ಸರ್ಕಾರಿ ಇಲಾಖೆ ಹಾಗೂ ಜನತೆಯ ಮಧ್ಯೆ ಗೂಢಚಾರರನ್ನು ನೇಮಿಸತಕ್ಕದ್ದು. ಅವಾಗೆಲ್ಲ ನಮಗೆ ಯಾವ ಥರ ಇತ್ತು ಅಂದರೆ, ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ನಮಗೆ ಮಾಹಿತಿಯನ್ನು ನೀಡಬೇಕಾದ್ರೆ ಯಾರನ್ನು ನೇಮಿಸ್ಕೊಳ್ತಿದ್ರು? ಗೂಢಚಾರರನ್ನು ನೇಮಿಸ್ಕೊಳ್ತಿದ್ರು. ಅವರು ಆ ವಿಷಯಗಳನ್ನು ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಿದ್ರು. ನೆಕ್ಸ್ಟ್, ಹಣಕಾಸಿನ ವಿಷಯದಲ್ಲಿ ರಾಜನು ವಿಶೇಷ ಕಾಳಜಿ ವಹಿಸಬೇಕಾಗತ್ತೆ. ಏಕೆಂದರೆ ಹಣಕಾಸು ವಿಚಾರದಲ್ಲಿ ರಾಜನು ವಿಶೇಷವಾಗಿ ಕಾಳಜಿ ವಹಿಸಲಿಲ್ಲ ಅಂದರೆ ಭ್ರಷ್ಟಾಚಾರವನ್ನು ತಡೆಗಟ್ಟಬೇಕು, ಅಂದರೆ ತಡೆಗಟ್ಟಕ್ಕೆ ಆಗಲ್ಲ. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ರಾಜನು ವಿಶೇಷ ಕಾಳಜಿ ವಹಿಸಿ ಭ್ರಷ್ಟಾಚಾರವನ್ನು ತಡೆಗಟ್ಟಬೇಕು ಅನ್ನೋದನ್ನು ತಿಳಿಸ್ತಾರೆ. ಹಾಗೆ ಪ್ರಜೆಗಳ ಹಿತವೇ ರಾಜನ ಹಿತ. ಅಂದರೆ ಪ್ರಜೆಗಳು ಸುರಕ್ಷಿತವಾಗಿದ್ದರೆ ರಾಜನು ಕೂಡ ಸುರಕ್ಷಿತವಾಗಿ ಇರೋದಕ್ಕೆ ಸಾಧ್ಯ. ಹಾಗೆ ಪ್ರಜೆಗಳ ಒಳಿತನ್ನು ಬಯಸಿದ್ರೆ ರಾಜನು ಕೂಡ ಹಿತವಾಗಿರ್ತಾನೆ ಅನ್ನೋದನ್ನು ತಿಳಿಸುತ್ತೆ. ಹೀಗೆ ಪ್ರಜೆಗಳು ಸಂತೋಷದಲ್ಲಿದ್ದರೆ ಮಾತ್ರವೇ ರಾಜನು ಸಂತೋಷದಲ್ಲಿರ್ಬೋದು. ಅಂದರೆ ಒಂದು ರಾಜ್ಯ ಯಾವುದೇ ರೀತಿ ಸಮಸ್ಯೆಗಳನ್ನು ನಿಭಾಯಿಸೋದಕ್ಕೆ ಸಾಮರ್ಥ್ಯ ಇರಬೇಕಾಗತ್ತೆ ರಾಜನಿಗೆ. ಆ ರಾಜ್ಯ ಪ್ರಜೆಗಳನ್ನು ಎಷ್ಟು ಸಂತೋಷವಾಗಿ ನೋಡ್ಕೋತಾನೋ ಆ ಸಂತೋಷನೇ ರಾಜನು ಕೂಡ ಸಂತೋಷವಾಗಿರೋದಕ್ಕೆ ಕಾರಣ ಆಗುತ್ತೆ ಅನ್ನೋದನ್ನು ತಿಳಿಸುತ್ತೆ. ಹೀಗೆ ಕೌಟಿಲ್ಯನು ಇಂತಹ ಕೆಲವು ವಿಚಾರಗಳನ್ನು ಇಂದಿಗೂ ಕೂಡ ಹೇಳ್ತಾ ಹೋಗ್ತಾರೆ. ಅದು ಕೂಡ ಕೌಟಿಲ್ಯನು ಹೇಳಿದಂತಹ ವಿಚಾರಗಳು ಪ್ರಸ್ತುತವಾಗಿಯೂ ಕೂಡ ನಾವು ನೋಡ್ತಾ ಹೋಗ್ಬೋದು. ಈಗ ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ತಿಳ್ಕೊಂಡ್ವಿ. ಇದು ಮುಗಿದ ನಂತರ ಅಶೋಕ ಚಕ್ರವರ್ತಿ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಚಂದ್ರಗುಪ್ತನ ಆನಂತರ ಯಾರು ಬರ್ತಾರೆ ಅಧಿಕಾರಕ್ಕೆ? ಚಂದ್ರಗುಪ್ತನ ಮಗ ಬಿಂದುಸಾರನು ಸಿಂಹಾಸನವನ್ನು ಏರ್ತಾನೆ. ಅದಾದ ನಂತರ ಬಿಂದುಸಾರನ ನಂತರ ಅಧಿಕಾರಕ್ಕೆ ಬಂದವನು ಅಶೋಕನು. ಈಗ ನಿಮಗೆ ಒನ್ ವರ್ಡ್ ಕ್ವಶನ್ಸ್ನ ಮಲ್ಟಿಪಲ್ ಚಾಯ್ಸನ್ನು ಕೇಳ್ಬೋದು. ಯಾವ ಥರ ಕ್ವಶನ್ಸ್ನ ಕೇಳ್ತಾರೆ ಅಂದರೆ, ಚಂದ್ರಗುಪ್ತನ ಆನಂತರ ಆತನ ಮಗನಾದ ಬಿಂದುಸಾರನು ಸಿಂಹಾಸನವನ್ನು ಏರ್ತಾನೆ. ಈ ಥರನೂ ಕ್ವಶನ್ ಕೇಳ್ತಾರೆ. ಏನಂದರೆ ಚಂದ್ರಗುಪ್ತನ ಮಗ ಯಾರು ಅಂತ ಕೇಳ್ತಾರೆ. ಆಗ ಚಂದ್ರಗುಪ್ತನ ಮಗ ಯಾರು? ಬಿಂದುಸಾರ. ಬಿಂದುಸಾರನ ಮಗ ಯಾರು? ಅಶೋಕ ಚಕ್ರವರ್ತಿ, ಅಂದರೆ ಅಶೋಕ. ಹೀಗೆ ನಾವು ಕ್ವಶನ್ಸ್ಗಳನ್ನು ಒನ್ ವರ್ಡಲ್ಲಿ ಮಾಡ್ಕೊಳ್ತಾ ಹೋಗ್ಬೋದು. ಚಂದ್ರಗುಪ್ತನ ಮಗ ಬಿಂದುಸಾರ, ಬಿಂದುಸಾರನ ಮಗ ಅಶೋಕ. ಆ ನಂತರ ಬಿಂದುಸಾರನ ನಂತರ ಅಧಿಕಾರಕ್ಕೆ ಬಂದವರು ಅಶೋಕ ಬರ್ತಾರೆ. ಅಶೋಕನ ತನ್ನ ಆದರ್ಶಗಳಿಂದ ಜಗತ್ತಿನ ಇತಿಹಾಸದಲ್ಲಿ ವಿಶಿಷ್ಟ ಸ್ಥಾನ ಪಡೆದ ಚಕ್ರವರ್ತಿ ಆಗಿದ್ದಾರೆ. ಯಾರು? ಅಶೋಕ. ಹಾಗೆ ಅಶೋಕನ ಶಾಸನಗಳು, ನಮಗೆ ಅಶೋಕ ಅಂದ ತಕ್ಷಣ ನೆನಪಿಗೆ ಬರೋದೇನಂತಂದರೆ ಅವರು ಕೆತ್ತಿಸಿರುವಂತಹ ಶಾಸನಗಳು ನಮಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡ್ತಾ ಹೋಗುತ್ತೆ ಮತ್ತು ಕೊಡುಗೆಗಳನ್ನು ನೀಡಿರುವಂಥದ್ದನ್ನು ನಾವು ನೋಡ್ಬೋದು. ಅಶೋಕನ ಜೀವನ ಮತ್ತು ಸಾಧನೆಗಳ ಬಗ್ಗೆ ವಿವರಗಳನ್ನು ತಿಳಿಸುವ ಅವನ ಶಿಲಾಶಾಸನಗಳು, ಅಂದರೆ ಅಶೋಕನ ಜೀವನ ಮತ್ತು ಸಾಧನೆಗಳ ವಿವರಗಳನ್ನು ತಿಳಿಸುವಂಥದ್ದು ಶಿಲಾಶಾಸನಗಳು ನಮ್ಮ ದೇಶದೆಲ್ಲೆಡೆ ಕೂಡ ದೊರಕಿರುವಂಥದ್ದನ್ನ ನಾವು ನೋಡ್ಬೋದು. ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಅವನ 14 ಶಾಸನಗಳು ದೊರಕಿವೆ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೇಳ್ತೀನಿ ಯಾವ್ಯಾವು ಅಂತ.
ಹಾಗಾಗಿ ಕರ್ನಾಟಕದ ಕೆಲವು ಪ್ರದೇಶಗಳು ಅಶೋಕನ ಸಾಮ್ರಾಜ್ಯದಲ್ಲಿದ್ದವು ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ಬೋದು. ಹಾಗೆ ಆ ಮ್ಯಾಪಲ್ಲೂ ಕೂಡ ನಾವು ಫಸ್ಟ್ ನೀವು ನೋಡಿದ್ರಿ ಅಶೋಕನ ಶಾಸನಗಳು ಎಲ್ಲೆಲ್ಲಿ ದೊರೆತಿದ್ದೇವೆ ಅಂತ, ಅಲ್ಲಿ ನೀವು ಯಾವ್ಯಾವ ಪ್ಲೇಸಲ್ಲಿ ಅಂದರೆ ಸ್ಥಳಗಳಲ್ಲಿ ದೊರಕಿದೆ ಅನ್ನೋದನ್ನು ಕೂಡ ನೀವು ನೋಡ್ಬೋದು. ನೆಕ್ಸ್ಟ್ ಕಳಿಂಗ ಯುದ್ಧ, ಇದು ಬಹುಮುಖ್ಯವಾದ ಪಾತ್ರ ಅಂತ ನಾವು ಕರಿತೀವಿ, ಬಹುಮುಖ್ಯವಾದಂತಹ ಯುದ್ಧ ಅಂತಲೂ ಕೂಡ ನಾವು ಕರಿಬೋದು. ಯಾಕೆಂದರೆ ಕಳಿಂಗ ಯುದ್ಧ ಅನ್ನೋದು ಅಶೋಕನ ಆಳ್ವಿಕೆಯ ಕಾಲದ ಮಹತ್ವದ ಘಟನೆ ಎಂದರೆ ಕಳಿಂಗ ಯುದ್ಧ. ಈ ಕಳಿಂಗ ಯುದ್ಧದಲ್ಲಿ ಘೋರ ಯುದ್ಧದಲ್ಲಿ ಸುಮಾರು 1,00,000 ಜನರು, ಎಷ್ಟು 1,00,000 ಜನರು ಪ್ರಾಣವನ್ನ ಬಿಡ್ತಾರೆ. ಹಾಗೆ 1,50,000 ಯೋಧರು ಯುದ್ಧ ಕೈದಿಗಳಾಗಿರ್ತಾರೆ. ಹಾಗೆ ಈ ಯುದ್ಧದಲ್ಲಿ ಸ್ವತಃ ಭಾಗಿಯಾಗಿದ್ದಂತಹ ಅಶೋಕನು ಯುದ್ಧದ ಭಯಾನಕ ಸಾವು ನೋವುಗಳಿಂದ ತತ್ತರಿಸಿ ಹೋಗ್ತಾನೆ. ಅಂದರೆ ಅಶೋಕನು ಭಾಗವಹಿಸಿದಂತಹ ಕಳಿಂಗ ಯುದ್ಧದಲ್ಲಿ, ಆ ಕಳಿಂಗ ಯುದ್ಧ ನಡೆಯುವಂತಹ ಸಂದರ್ಭದಲ್ಲಿ ಯುದ್ಧದ ಭಯಾನಕ ಸಾವು ನೋವುಗಳನ್ನು ಕಣ್ಣಾರ ಕಂಡಂತಹ ಅಶೋಕನಿಗೆ ಅದು ಮನಸ್ಸಿನಲ್ಲಿ ಆ ಒಂದು ಯುದ್ಧದಲ್ಲಿ ಸಾವು ನೋವುಗಳನ್ನು ನೋಡಿದಂತಹ ಅಶೋಕನಿಗೆ ಪರಿಣಾಮವಾಗಿ ಅವನ ಮನಸ್ಸು ಏನಾಗುತ್ತೆ, ಪರಿವರ್ತನೆಗೊಂಡುತ್ತೆ. ಅಂದರೆ ಅಲ್ಲಿ ರಕ್ತ ಎಲ್ಲ ಹರಿತಾ ಇರುತ್ತೆ. ಅಂದರೆ ಆ ಯುದ್ಧದಲ್ಲಿ ಸಾವಿರಾರು ಜನರು ಸಾವನ್ನಪ್ತಾರೆ, ಲಕ್ಷಾಂತರ ಜನರು ಸಾವನ್ನಪ್ಪುವಂಥದ್ದನ್ನ ನೋಡಿ ಅವ್ರೇನು ಮಾಡ್ತಾರೆ, ಅಶೋಕನು ತನ್ನ ಮನಸ್ಸನ್ನು ಪರಿವರ್ತನೆಗೊಳಿಸ್ಕೊಳ್ತಾರೆ. ಈ ಕ್ಷಣದಿಂದಲೇ ಯುದ್ಧ ಮಾಡುವುದನ್ನು ತೊರೆಯಲು ದೃಢ ನಿರ್ಧಾರವನ್ನು ಮಾಡ್ತಾರೆ. ಅಂದರೆ ಯುದ್ಧ ಮಾಡೋದ್ರಿಂದ ಸಾವು ನೋವುಗಳು ಹೆಚ್ಚಾಗುತ್ತೆ ಹೊರತು ಅದರಿಂದ ಯಾವುದೇ ಪ್ರಯೋಜನ ಇಲ್ಲ ಅಂತ ಮನಗಂಡಂತಹ ಅಶೋಕನು ಯುದ್ಧಗಳನ್ನು ಏನು ಮಾಡ್ತಾರೆ, ತೊಲಗಿಸ್ತಾರೆ. ಅಂದರೆ ಯುದ್ಧ ಮಾಡುವುದನ್ನೇ ಮಾಡಬಾರ್ದು ಅನ್ನೋದು ನಿರ್ಧಾರವನ್ನು ಮಾಡ್ತಾರೆ. ಆ ನಂತರ ಧರ್ಮದ ವಿಜಯವೇ ನಿಜವಾದ ವಿಜಯ ಎಂಬುದು ಯಾರು, ಅಶೋಕರು ಮನಗಂಡ್ತಾರೆ. ಹೀಗೆ ಅಲ್ಪ ಕಾಲದಲ್ಲೇ ಅಶೋಕನು ಬುದ್ಧನ ಆದರ್ಶಗಳಿಂದ ಪ್ರಭಾವಿತಗೊಂಡು ಅವುಗಳನ್ನು ತನ್ನ ಪ್ರಜೆಗಳಿಗೆ ಬೋಧನೆಯನ್ನು ಮಾಡ್ತಾರೆ. ಅಂದರೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಬೌದ್ಧ ಧರ್ಮದಲ್ಲಿರುವಂತಹ ಆದರ್ಶಗಳು ಅಂದರೆ ಬುದ್ಧನ ಆದರ್ಶಗಳನ್ನು ತನ್ನಲ್ಲಿ ಮೈಗೂಡಿಸ್ಕೊಂಡು ಆ ಬೋಧನೆಗಳನ್ನು ಕಳೆದುಕೊಂಡು ಪ್ರಜೆಗಳಿಗೆ ಬೋಧನೆ ಮಾಡುವಂತಹ ಕೆಲಸವನ್ನು ಅಶೋಕ ಚಕ್ರವರ್ತಿ ಮಾಡ್ತಾರೆ. ಹಾಗೆ ಮತೀಯ ಆಚರಣೆಗಿಂತ ಉತ್ತಮ ಗುಣ ನಡತೆಗಳೇ ಹೆಚ್ಚು ಮುಖ್ಯವಾದದ್ದು ಅಂತ ಕೂಡ ಹೇಳ್ತಾರೆ. ಹೀಗೆ ಹಿರಿಯರು ಮತ್ತು ಗುರುಗಳನ್ನು ಗೌರವದಿಂದ ಕಾಣಬೇಕು. ಅಹಿಂಸೆಯೇ ಪರಮ ಧರ್ಮ. ಜೀವರಾಶಿಗಳಿಗೆ ಹಿಂಸೆ ಮಾಡಬಾರದು, ಅಂದರೆ ಜೀವರಾಶಿಗಳಿಗೆ ನಾವು ಹಿಂಸೆಯನ್ನು ಕೊಡಬಾರ್ದು ಅನ್ನೋದನ್ನು ಕೂಡ ಅಶೋಕ ಹೇಳ್ತಾರೆ. ಹೀಗೆ ಈ ರೀತಿಯಾಗಿ ವಿಶ್ವಪ್ರೇಮವನ್ನು ಸಾರಿದಂತಹ ಆದರ್ಶವಾದಿ ಸಾಮ್ರಾಟ ಅಂದರೆ ಜಗತ್ತಿನ ಇತಿಹಾಸದಲ್ಲೇ ಪ್ರಾಯಸ ಬೇರೊಬ್ಬನಿಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಅಶೋಕ ಇಡೀ ವಿಶ್ವದಲ್ಲಿನೇ ಆದರ್ಶವಾದಿ ಸಾಮ್ರಾಟ ಅಂತಲೂ ಕೂಡ ನಾವು ಕರೀತಾ ಹೋಗ್ತೀವಿ. ಹೀಗೆ ಅಶೋಕನ ಕಳಿಂಗ ಯುದ್ಧ ಒಂದು ಬಹುಮುಖ್ಯವಾದ ಪಾತ್ರವನ್ನು ಈ ಯುದ್ಧ ಕೈಗೊಂಡಿರುತ್ತೆ. ನಂತರ ಧರ್ಮ ಪ್ರಸಾರ, ಅವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಅಲ್ಲಿರುವಂತಹ ಬೋಧನೆಗಳನ್ನು ಮೈಗೂಡಿಸಿಕೊಂಡು ಅದನ್ನು ಬೋಧನೆಯನ್ನು ಕೂಡ ಪ್ರಜೆಗಳಿಗೆ ಬೋಧನೆಯನ್ನು ಮಾಡ್ತಾರೆ. ಆ ತದನಂತರ ಏನಾಗುತ್ತೆ ಅಂದರೆ ಬೌದ್ಧ ಧರ್ಮದ ಇಲ್ಲಿರುವಂತಹ ಏನು ಅಮೂಲ್ಯವಾದಂತಹ ಆದರ್ಶಗಳಿರುತ್ತೆ ಅದನ್ನು ಇಡೀ ಜಗತ್ತಿಗೆ ಪ್ರಸಾರ ಮಾಡುವಂತಹ ಕೆಲಸವನ್ನು ಅಶೋಕ ಮಾಡ್ತಾರೆ. ಹೀಗೆ ಅಶೋಕನು ಪಾಟಲಿಪುತ್ರದಲ್ಲಿ ಬೌದ್ಧ ಸಮ್ಮೇಳನವನ್ನು ನಡೆಸ್ತಾರೆ. ಅಲ್ಲಿ ನೀವು ಕೇಳ್ಬೋದು, ಅಶೋಕನು ಬೌದ್ಧ ಸಮ್ಮೇಳನವನ್ನು ಎಲ್ಲಿ ನಡೆಸ್ತಾರೆ ಅಂತ ಕೇಳಿದಾಗ ನೀವು ಹೇಳಬೇಕು, ಬೌದ್ಧ ಸಮ್ಮೇಳನವನ್ನು ಅಶೋಕನು ಪಾಟಲಿಪುತ್ರದಲ್ಲಿ ನಡೆಸ್ತಾರೆ ಅಂತ. ನೆಕ್ಸ್ಟು ಬೌದ್ಧ ನೀತಿ ಸೂತ್ರಗಳನ್ನು ಹರಡಲು ರಾಯಭಾರಿಗಳನ್ನು, ಅಂದರೆ ಬೌದ್ಧ ಧರ್ಮದ ನೀತಿ ಸೂತ್ರಗಳನ್ನು ಹರಡಲು ಅಶೋಕನೇನು ಮಾಡ್ತಾರೆ, ರಾಯಭಾರಿಗಳನ್ನು ದೇಶ ವಿದೇಶಗಳಿಗೂ ಕೂಡ ಕಳಿಸಿಕೊಡ್ತಾರೆ. ಹೀಗೆ ಅವುಗಳನ್ನು ಬಂಡೆಗಳು ಮತ್ತು ಶಿಲಾಸ್ತಂಭಗಳ ಮೇಲೆ ಕೆತ್ತಿಸ್ತಾರೆ ಯಾರು, ಅಶೋಕರು. ಅವನು ಪ್ರಚಾರ ಮಾಡಿದ ನೀತಿ ಸೂತ್ರಗಳು ಸಂಕುಚಿತ ಮತೀಯ ಸೂತ್ರಗಳಾಗಿರಲಿಲ್ಲ ಅನ್ನೋದನ್ನು ತಿಳಿಸ್ತಾರೆ. ಹಾಗೆ ಸಾಂಚಿ ಸ್ತೂಪ, ಇಲ್ಲಿ ನಿಮಗೆ ಚಿತ್ರದಲ್ಲಿ ತೋರಿಸ್ತಾ ಇದ್ದೀನಿ. ಸಾಂಚಿ ಸ್ತೂಪ ಇದು ಮಧ್ಯಪ್ರದೇಶದಲ್ಲಿ ಇರುವಂಥದ್ದು. ಹಾಗೆ ನೆಕ್ಸ್ಟ್ ಇಲ್ಲಿ ನಿಮಗೆ ಚಿತ್ರದಲ್ಲಿ ತೋರಿಸ್ತಾ ಇದೆ ಅಶೋಕನ ಶಿಲಾಸ್ತಂಭ. ಇದು ಅಶೋಕನ ಏಕಶಿಲಾ ಸ್ತಂಭವನ್ನು ನಾವು ಇಲ್ಲಿ ಕಾಣ್ಬೋದು. ಹಾಗೆ
ಸಿಂಹ ಬೋಧಿಗೆ ಅಂದರೆ ನಮ್ಮ ರಾಷ್ಟ್ರ ಲಾಂಛನವನ್ನು ಕೂಡ ಇಲ್ಲಿ ನಾವು ಅಶೋಕ ಚಕ್ರವರ್ತಿಯ ಲಾ ರಾಷ್ಟ್ರ ಲಾಂಛನವನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಹೀಗೆ ಆ, ನಾವು ಮೌರ್ಯರ ಅಂದರೆ ಮೌರ್ಯ ಸಾಮ್ರಾಜ್ಯದ ಅಶೋಕನ ಆಡಳಿತಗಳನ್ನು ನಾವು ನೋಡ್ತಾ ಬಂದ್ವಿ. ಮೌರ್ಯರ ಆಡಳಿತ ಪದ್ಧತಿಯನ್ನು ನಾವು ನೋಡೋದಾದ್ರೆ ಇಲ್ಲಿ ಕೇಂದ್ರ ಆಡಳಿತಕ್ಕೆ ರಾಜನೇ ಆಡಳಿತ ವ್ಯವಸ್ಥೆಯ ಮುಖ್ಯಸ್ಥನಾಗಿರ್ತಾನೆ. ಎಲ್ಲ ಅಧಿಕಾರಿಗಳು ಆತನ ಕೈಯಲ್ಲಿದ್ದವು. ಆತನಿಗೆ ಸಲಹೆ ನೀಡಲು ಮಂತ್ರಿಮಂಡಲ ಹೊಂದಿತ್ತು. ಅಂದರೆ ಮೌರ್ಯ ಆಡಳಿತ ಪದ್ಧತಿಯನ್ನು ನಡೆಸುವಂತಹ ಸಂದರ್ಭದಲ್ಲಿ, ಆಳ್ವಿಕೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ರಾಜನಿಗೆ ಸಲಹೆ ನೀಡಲು ಯಾರಿರ್ತಾರೆ? ಮಂತ್ರಿಮಂಡಲ ಹೊಂದಿರುತ್ತೆ. ಅಲ್ಲಿ ಆಡಳಿತ ವಿಭಾಗಗಳನ್ನು ನೋಡಿಕೊಳ್ಳಲು ಉನ್ನತ ಅಧಿಕಾರಿಗಳಿರ್ತಾರೆ. ಅವರಲ್ಲಿ ಧರ್ಮ ಮಹಾಮಾಂತ್ರರು ಎಂಬ ವಿಶೇಷ ಅಧಿಕಾರಿಗಳು ಜನರಲ್ಲಿ ಉತ್ತಮ ನೀತಿ ನಡತೆಗಳನ್ನು ಪ್ರಚಾರ ಮಾಡುತ್ತಿರ್ತಾರೆ. ಹೀಗೆ ಇಲ್ಲಿ ಧರ್ಮ ಮಹಾಮಾಂತ್ರರು ಅಂದರೆ ಈ ವಿಶೇಷ ಅಧಿಕಾರಿಗಳ ಜನರಲ್ಲಿ ಉತ್ತಮ ನೀತಿ ನಡತೆಯನ್ನು ಪ್ರಸಾರ ಮಾಡುವಂಥವ್ರನ್ನ ನಾವು ಧರ್ಮ ಮಹಾಮಾಂತ್ರರು ಅಂತ ನಾವು ಕರಿತೀವಿ. ಹೀಗೆ ಅನಾಥರು, ವಿಧವೆಯರು ಮತ್ತು ವಯೋವೃದ್ಧರ ಕ್ಷೇಮವನ್ನು ನೋಡಿಕೊಳ್ಳುವ ಜವಾಬ್ದಾರಿ ಕೂಡ ಅವರಿಗಿತ್ತು. ಹಾಗಾಗಿ ಆಡಳಿತದ ಅನುಕೂಲಕ್ಕಾಗಿ ವಿಶಾಲವಾದ ಸಾಮ್ರಾಜ್ಯವನ್ನ ಹಲವು ಪ್ರಾಂತ್ಯಗಳಾಗಿ ವಿಂಗಡಿಸಲಾಗುತ್ತೆ. ಅಲ್ಲಿ ನಾವು ಗ್ರಾಮ ಆಡಳಿತ ಅಂತ ನಾವು ಕರಿತೀವಿ. ಗ್ರಾಮ ಆಡಳಿತ ಅಂದರೆ ಗ್ರಾಮಗಳಲ್ಲಿ ಗ್ರಾಮಿಕನು ಅಲ್ಲಿಯ ಹಿರಿಯರ ನೆರವಿನಿಂದ ಆಡಳಿತ ಮಾಡುತ್ತಿದ್ದನು. ಹಾಗೆ ಗ್ರಾಮಗಳಿಗೆ ಸಾಕಷ್ಟು ಅಧಿಕಾರ ನೀಡಲಾಗಿತ್ತು. ಗ್ರಾಮದ ವಿವಾದಗಳನ್ನು ಗ್ರಾಮ ಸಭೆಯೇ ಬಗೆಹರಿಸುತ್ತಿತ್ತು. ಮೊದಲೆಲ್ಲ ನೀವು ನೋಡಿರ್ತೀರ, ಗ್ರಾಮಗಳಲ್ಲಿ ಯಾರೂ ಕೂಡ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗ್ತಿರ್ಲಿಲ್ಲ. ಗ್ರಾಮಗಳಲ್ಲಿ ಏನು ಮಾಡ್ತಿದ್ರು, ಏನೇ ಸಮಸ್ಯೆ ಇದ್ರೂ ಗ್ರಾಮದ ಆಡಳಿತದ ಮುಖ್ಯ ಅಧಿಕಾರಿ ಹೇಳ್ತಾರೆ, ಅವರು ಯಜಮಾನರು ಹೇಳ್ತಾರೆ, ಅವರೇ ಅದನ್ನು ಸಮಸ್ಯೆಗಳನ್ನು ಬಗೆಹರಿಸುವಂತಹ ಕೆಲಸವನ್ನು ಮಾಡ್ತಿರ್ತಾರೆ. ಈಗ ಅಶೋಕನಿಗೆ ಸಂಬಂಧಪಟ್ಟಂಗೆ ನೀವು ಗ್ರಾಮಿಕ ಅಂದರೆ ಯಾರ ಕಾಲದಲ್ಲಿ ಬರುತ್ತೆ, ಆಡಳಿತ ಪದ್ಧತಿಯಲ್ಲಿ ಗ್ರಾಮಿಕ ಎಂಬ ಪದ ಯಾರ ಕಾಲದಲ್ಲಿ ಇತ್ತು ಅಂತ ಕೂಡ ಈ ಥರ ಕ್ವಶನ್ಸನ್ನ ಕೇಳ್ಬೋದು. ಅವಾಗ ನಾವು ಗ್ರಾಮಿಕ ಅಂತಲೂ ಕೂಡ ಕರಿಬೋದು. ನೆಕ್ಸ್ಟು ವಾಸ್ತು ಮತ್ತು ಮೂರ್ತಿ ಶಿಲ್ಪ. ಇದು ಅಶೋಕನ ಕಾಲದ ಕೆಲವು ವಾಸ್ತು ಮತ್ತು ಮೂರ್ತಿ ಶಿಲ್ಪಗಳನ್ನು ಇಂದಿಗೂ ಕೂಡ ಕಾಣ್ಬೋದು. ಅವುಗಳು ಯಾವುದಂದರೆ ಸ್ತೂಪಗಳು ಮತ್ತು ವಿಹಾರಗಳು. ಸ್ತೂಪಗಳು ಮತ್ತು ವಿಹಾರಗಳು ಅಶೋಕನ ಕಾಲದ ಸ್ತೂಪ ಮಧ್ಯಪ್ರದೇಶದ ಸಾಂಚಿ ಎಂಬಲ್ಲಿದೆ. ನಿಮಗೆ ಇಲ್ಲಿ ಮೊದಲೇ ಫೋಟೋಸ್ ತೋರಿಸ್ದೆ ಅಲ್ವಾ, ಸಾಂಚಿ ಸ್ತೂಪ ಅನ್ನೋದು ಯಾವ ಥರ ಇದೆ ಅಂತ. ಇದನ್ನು ನಾವು ಸಾಂಚಿ ಸ್ತೂಪ ಅಂತ ಕರಿತೀವಿ. ಇದು ಮಧ್ಯಪ್ರದೇಶದಲ್ಲಿ ಇರುವಂಥದ್ದು. ಇದನ್ನು ಮಧ್ಯಪ್ರದೇಶ ಸಾಂಚಿ ಎಂಬಲ್ಲಿ ಸ್ತೂಪವನ್ನು ನಿರ್ಮಾಣ ಮಾಡ್ತಾರೆ ಅಶೋಕರು. ಹಾಗೆ ಶಿಲಾಗುಹೆಗಳು ಏಕಶಿಲಾ ಸ್ತಂಭಗಳು 30 ಅಡಿ ಎತ್ತರವಿದ್ದು ಅವುಗಳ ನುಣುಪು ಅದ್ಭುತವಾಗಿದೆ. ಹಾಗೆ ಸ್ತಂಭಗಳಿಲ್ಲಿ ನಾನು ಹೇಳಿದೆ ಅಲ್ವಾ, ಅಶೋಕನ ಶಿಲಾಸ್ತಂಭ ಅಂತ. ಇದು ಯಾವ ರೀತಿ ಇದೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ಅದು ತುಂಬ ಅದ್ಭುತವಾಗಿ ಕೆತ್ತನೆಯನ್ನು ಮಾಡಿರುವಂಥದ್ದನ್ನ ನಾವು ಕಾಣಬಹುದು. ಹಾಗೆ ಸ್ತಂಭದ ಮೇಲುಭಾಗದಲ್ಲಿ ಬೋಧಿಗೆ, ಗೂಳಿ ಮತ್ತು 4 ಸಿಂಹಗಳ ವಿಗ್ರಹವಿದೆ. ಅಂದರೆ ಈಗ ನಾವು ಯಾವುದು ನಮ್ಮ ರಾಷ್ಟ್ರ ಲಾಂಛನದಲ್ಲಿ ನಾವು ನೋಡ್ತೀವಲ್ವಾ ಸಿಂಹ ಬೋಧಿಗೆ ಅಂತ, ಈ ಒಂದು ಗೂಳಿ ಮತ್ತು 4 ಸಿಂಹಗಳ ವಿಗ್ರಹವನ್ನು ಕೆತ್ತಿರುವಂಥದ್ದನ್ನ ನಾವು ನೋಡಬಹುದು. ಹೀಗೆ ಸಾರನಾಥದ ವಸ್ತು ಸಂಗ್ರಹಾಲಯದಲ್ಲಿ ಸಿಂಹ ಬೋಧಿಗೆಯ ಸ್ತಂಭವನ್ನು ನಾವು ಕಾಣಬಹುದು. ಹೀಗೆ ಈ ಸಿಂಹ ಬೋಧಿಯು ನಮ್ಮ ರಾಷ್ಟ್ರ ಲಾಂಛನವನ್ನಾಗಿ ಕೂಡ ನಾವು ಮಾಡಿಕೊಂಡಿದ್ದೇವೆ. ಈಗ ನಾವು ವಾಸ್ತು ಮತ್ತು ಮೂರ್ತಿ ಶಿಲ್ಪದ ಬಗ್ಗೆ ತಿಳ್ಕೊಂಡ್ವಿ. ಹಾಗೆ ಮೌರ್ಯ ಸಾಮ್ರಾಜ್ಯದ ಅವನತಿ ಯಾವ ರೀತಿ ಆಯಿತು? ಈಗ ಒಂದು ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆಯನ್ನು ಯಾವ ರೀತಿ ಮಾಡ್ತೀವೋ ಹಾಗೆಯೇ ಕೂಡ ಮೌರ್ಯ ಸಾಮ್ರಾಜ್ಯದ ಅವನತಿಯು ಕೂಡ ಆದಮೇಲೆ ನೆಕ್ಸ್ಟು ನಾವು ಬೇರೆ ಏನದು ಸಾಮ್ರಾಜ್ಯ ಹುಟ್ಕೊಳ್ಳೋಕ್ಕೆ ಸಾಧ್ಯ ಆಗೋದು. ಹಾಗಾಗಿ ಮೌರ್ಯ ಸಾಮ್ರಾಜ್ಯದ ಅವನತಿಯನ್ನು ನಾವು ನೋಡೋದಾದರೆ ಅಶೋಕನ ಮರಣ ನಂತರ 50 ವರ್ಷಗಳಲ್ಲಿ ಪತನಗೊಳ್ಳುತ್ತೆ. ಅಂದರೆ ಅಶೋಕ ಮರಣ ನಂತರ ಏನಾಗುತ್ತೆ, ಅವರ ಮರಣ ನಂತರ 50 ವರ್ಷಗಳ ನಂತರ ಏನಾಗುತ್ತೆ, ಪತನಗೊಳ್ಳುತ್ತೆ. ಇದಕ್ಕೆ ಕೆಲವು ಕಾರಣಗಳನ್ನು ನಾವು ನೀಡಲಾಗಿದೆ. ಅದರಲ್ಲಿ ಬಹುಮುಖ್ಯವಾಗಿ ಸಾರಿಗೆ ಸಂಪರ್ಕಗಳ ಕೊರತೆಯಿಂದ ಅಂದಿನ ಕಾಲದಲ್ಲಿ ವಿಸ್ತಾರವಾದ ಸಾಮ್ರಾಜ್ಯವನ್ನು ಬಹುಕಾಲ ಆಳುವುದು ದುಸ್ತರವಾಗಿತ್ತು. ಅಂದರೆ ಒಂದು ಸಾಮ್ರಾಜ್ಯವನ್ನು ನಡೆಸಬೇಕಂತಂದರೆ ಸಂಪರ್ಕಗಳ ಕೊರತೆ ನಮಗೆ ಕಂಡುಬರುತ್ತೆ. ಹಾಗೆ ವಿಸ್ತಾರವಾದ ಸಾಮ್ರಾಜ್ಯವನ್ನು
ಬಹುಕಾಲ ಆಳ್ವಿಕೆ ಮಾಡಬೇಕಂದ್ರೆ ನಮಗೆ ಸಾರಿಗೆ ಸಂಪರ್ಕಗಳು ತುಂಬ ಬಹುಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಸಂಪರ್ಕ ಕೊರತೆಯಿಂದನೂ ಕೂಡ ಅವನತಿಯನ್ನು ಹೊಂದುತ್ತೆ. ಹಾಗೆ ಅಶೋಕನ ಅನಂತರ ಬಂದಂತಹ ರಾಜರುಗಳು ಏನಾಗಿರ್ತಾರೆ, ದುರ್ಬಲರಾಗಿರ್ತಾರೆ. ಅಂದರೆ ಅಧಿಕಾರನ ನಡೆಸುವಂತಹ ಸಮರ್ಥರನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗಲ್ಲ, ದುರ್ಬಲರಾಗಿರ್ತಾರೆ. ಇದು ಒಂದು ಕಾರಣವನ್ನು ನಾವು ನೋಡ್ಬೋದು. ಹಾಗೆ ಸಾಮ್ರಾಜ್ಯದಲ್ಲಿ ಅಂಥ ಕಲಹಗಳು ತಲೆದೋರಿ ಸಾಮ್ರಾಜ್ಯವು ಒಡೆದು ಹೋಗುತ್ತೆ. ಅಂದರೆ ಸಾಮ್ರಾಜ್ಯದಲ್ಲಿ ಕೆಲವೊಂದು ವಿಚಾರಗಳನ್ನು ನೀವು ಕಾಣ್ತಾ ಹೋಗ್ತೀವಿ. ಅಲ್ಲಿ ಯಾವ್ಯಾವ ರೀತಿ ತಲೆದೋರುತ್ತೆ, ಸಾಮ್ರಾಜ್ಯವು ಕೂಡ ಒಡೆದು ಹೋಗುವಂಥದ್ದನ್ನ ನಾವು ಕಾಣುತ್ತೆ. ಹಾಗೆ ಈ ನಡುವೆ ಭಾರತದ ವಾಯುವ್ಯ ಭಾಗದಲ್ಲಿ ವಿದೇಶಿ ಆಕ್ರಮಣಗಳು ಕೂಡ ನಡೆಯುತ್ತೆ. ಅಂದರೆ ವಿದೇಶಿಗರು ಆಕ್ರಮಣವನ್ನು ಮಾಡಿದ್ರಿಂದನೂ ಕೂಡ ಮೌರ್ಯ ಸಾಮ್ರಾಜ್ಯ ಅವನತಿಯನ್ನು ಹೊಂದಿದ್ದನ್ನು ನಾವು ಕಾಣಬಹುದು. ಹೀಗೆ ಮೌರ್ಯ ಸೇನಾನಿಯು ಮೌರ್ಯ ವಂಶದ ಕೊನೆಯ ಅರಸನನ್ನು ಕೊಂದು ತಾನೇ ಅಧಿಕಾರವನ್ನು ವಹಿಸ್ಕೊಳ್ತಾನೆ. ಅಂದರೆ ಮೌರ್ಯ ಸಾಮ್ರಾಜ್ಯದ ಸೇನಾನಿ ಯಾರಿರ್ತಾರೆ ಅವನೇನು ಮಾಡ್ತಾರೆ, ಮೌರ್ಯ ವಂಶದ ಕೊನೆಯ ಅರಸನನ್ನು ಕೊಂದು ತಾನೇ ಅಧಿಕಾರವನ್ನು ವಹಿಸ್ಕೊಳ್ಳುವಂಥದ್ದನ್ನ ನೋಡ್ಬೋದು. ಈ ಒಂದು ಕಾರಣಗಳಿಂದ ಮೌರ್ಯ ಸಾಮ್ರಾಜ್ಯದ ಅವನತಿಯನ್ನು ನಾವು ಕಾಣಬಹುದಾಗಿದೆ. ಹೀಗಾಗಿ ನಿಮಗೆ ಈ ಒಂದು ಮೌರ್ಯರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕುಶಾಣರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.